ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನಿಂದ ಜಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಸುಂದರವಾಗಿ ಕಾಣುತ್ತೆ. ದೇವ್ರಿಗೂ ಹಾಕ್ಕೋಬೋದು, ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಹಾಕ್ಬೋದು. ವೆಯ್ಟ್ ಇರಲ್ಲ ಅಷ್ಟೊಂದು, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೀತಿ ಬ್ಲ್ಯಾಕ್ ಉಲ್ಲನ್ನು ಒಂದು 3 ಪೀಸ್ ತೊಗೊಂಡಿದ್ದೀನಿ. ಈಗ ಈ 3 ಪಾಕೆಟ್ ಉಲ್ಲನ್ನು ಸಪ್ರೇಟಾಗಿ ಮಾಡಿಕೊಂಡು ಉದ್ದುದ್ದಿಗೆ ಒಂದು ಪಾಕೆಟ್ದು ಒಂದು ಉದ್ದಕ್ಕೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಲೇಯರ್ಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಡೆ ಉದ್ದನೂ ಕಾಣುತ್ತೆ ಮತ್ತು ದಪ್ಪಗೂ ಕಾಣುತ್ತೆ. ಇದೇ ರೀತಿ ಆ 3 ಪಾಕೆಟ್ ಉಲ್ಲನ್ನು ಈ ರೀತಿ ಉದ್ದುದ್ದಿಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಪಾಕೆಟ್ ಉಲ್ಲನ್ನು ಈ ರೀತಿ ನಮ್ಗೆ ಎಷ್ಟು ಉದ್ದ ಜಡೆ ಬೇಕಾಗುತ್ತೋ ಅಷ್ಟುದ್ದ ಅವ್ರವ್ರ ಇಷ್ಟ. ನಾನು ಸ್ವಲ್ಪ ಉದ್ದನೇ ಮಾಡಿದ್ದೀನಿ ಈ ಜಡೆನ. ಈ ರೀತಿ 3 ನಾವು ಸೆಟ್ ಮಾಡಿ ಇಟ್ಕೊಂಡಿರೋದನ್ನು ಮೇಲಕ್ಕೆ ಕಟ್ಕೊಬೇಕು ಸೇರಿಸಿ. ಈ ರೀತಿ ಕಟ್ಕೊಂಡಾದಮೇಲೆ ನಾವು ಇದನ್ನು ಜಡೆ ಎಣೆಯೋ ರೀತಿಯೇ ಎಣಿಬೇಕು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಲೇಸ್ನ ಯೂಸ್ ಮಾಡ್ತಿದ್ದೀನಿ, ಜಿಗ್ಜ್ಯಾಗ್ ಲೇಸ್ನ. ನೋಡಿ ನಾನು ಯಾವ ರೀತಿ ಎಣ್ಕೊಂಡು ಹೋಗ್ತೀನೋ ಅದೇ ರೀತಿ ಎಣಿದ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ. ಒಂದು ಲೇಯರ್ ಕೂದಲು ಥರ, ಒಂದು ಲೇಯರು ಲೇಸು, ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ನಾವು ಈ ಲೇಸ್ನ ಯಾವ್ದು ಬೇಕಾದರೂ ತೊಗೋಬೋದು. ನನ್ನ ಮನೆಯಲ್ಲೇ ಇತ್ತು ಅಂತ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಕುಚ್ಚೂ ಮನೆಯಲ್ಲೇ ಇತ್ತು. ಈ ರೀತಿ ಅದಕ್ಕೆ ಫಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಕೂದಲು ಇರೋ ಥರನೇ ಕೊನೆಯಲ್ಲಿ ಉಲ್ಲನ್ ಜೊತೆಗೆ ಸೇರಿಸಿ ಎಣ್ಕೊಬೇಕಾಗುತ್ತೆ. ಈ ರೀತಿ ಎಣ್ಕೊಂಡಾದಮೇಲೆ ಕೊನೆಗೆಲ್ಲನೂ ಸೇರಿಸ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಬೇಕಾಗುತ್ತೆ. ಸೇಮ್ ಕಲರು ಬ್ಲ್ಯಾಕೇ ಹಾಕೋದ್ರಿಂದ ತುಂಬ ಲುಕ್ ಕೊಡುತ್ತೆ. ಈ ರೀತಿ ಕುಚ್ಚನ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ. ಈಗ ನೋಡಿ, ಸುಂದರವಾದ ಆರ್ಟಿಫಿಷಿಯಲ್ ಜಡೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಚೌಲಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ವೆಯ್ಟೇ ಬರುತ್ತೆ. ಈ ರೀತಿ ಉಲ್ಲನ್ನಲ್ಲಿ ಮಾಡೋದ್ರಿಂದ ವೆಯ್ಟ್ ಇರಲ್ಲ, ಆರಾಮಾಗಿ ಮಕ್ಕಳಿಗೂ ಹಾಕ್ಕೋಬೋದು ಇದನ್ನು. ಫಂಕ್ಷನ್ಸ್ ಟೈಮಲ್ಲಿ ಇಲ್ಲ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇದ್ದಾಗ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.